ಇದು ಮಕ್ಕಳು ಪರೀಕ್ಷೆಗಳಿಗೆ ಸಜ್ಜಾಗ್ತಾ ಇರೋ ಸಮಯ. ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಂತೆ ಮಕ್ಕಳ ಮೇಲೆ ಪೇರೆಂಟ್ಸ್ ಓದು ಅಂತ ಒತ್ತಡ ಹಾಕೋದು ಹೆಚ್ಚು. ಆದರೆ ಪರೀಕ್ಷಾ ಕಾಲದಲ್ಲಿ ಮಕ್ಕಳಿಗೆ ಓದು ಭೀತಿ ಕಾಡದಂತೆ ಈ ರೀತಿಯಾಗಿ ಮಾಡೋಕೆ ಪೋಷಕರಾದವರು ಪ್ರಯತ್ನಿಸಬೇಕು. ಅಲ್ಲದೆ ಪರೀಕ್ಷಾ ಸಮಯ ಹೆತ್ತವರ ಪಾತ್ರ ಹೇಗಿರಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಕ್ಕಳಿಗೆ ಪರೀಕ್ಷೆಗಳು ಹತ್ತಿರ ಬರ್ತಿವೆ. ಈ ಸಮಯ ಹೆತ್ತವರ ಪಾತ್ರ ಹೀಗಿರಲಿ. ಪರೀಕ್ಷೆಯ ಸಮಯ ಹತ್ತಿರ ಬರ್ತಿದ್ದಂತೆ ಮಕ್ಕಳಿಗೆ ಮಾತ್ರವಲ್ಲದೆ ಪೋಷಕರು ಕೂಡ ಭಯ ಹಾಗೂ ಆತಂಕದಲ್ಲಿರ್ತಾರೆ. ಮಕ್ಕಳಿಗೆ ಪರೀಕ್ಷೆ ಮುಗಿಯೋ ತನಕ ಹೆತ್ತವರಿಗೆ ಟೆನ್ಷನ್. ಈ ಸಮಯದಲ್ಲಿ ಬಹುತೇಕ ಪೋಷಕರು ಮಕ್ಕಳ ಮೇಲೆ ಹೆಚ್ಚು ಒತ್ತಡ ಹೇರುವುದನ್ನು ಕೂಡ ನೋಡಿರಬಹುದು. ಈ ಸಲ ಒಳ್ಳೆಯ ಅಂಕ ಗಳಿಸಿದ್ರೆ ನೀನು ಹೇಳಿದಾಗೆ ನಾನು ಕೇಳ್ತೀನಿ ಅನ್ನೋ ಮಾತು ಹೆಚ್ಚಿನ ಪೋಷಕರು ಹೇಳೋದನ್ನ ಕೇಳಿರಬಹುದು. ಆದರೆ ಮಕ್ಕಳು ಕೂಡ ಪರೀಕ್ಷೆಯನ್ನು ಬರೆಯಲು ತಯಾರಿ ನಡೆಸ್ತಾ ಇದ್ರೆ ಹೆತ್ತವರು ಬೆಂಬಲ ನೀಡೋದು ಬಹಳ ಮುಖ್ಯ. ಮಕ್ಕಳ ಶೈಕ್ಷಣಿಕ ತೊಡಗುವಿಕೆ ಎಷ್ಟಿದೆ ಅನ್ನುವುದನ್ನ ತಿಳಿಯೋದೇ ಪರೀಕ್ಷೆಯ ಫಲಿತಾಂಶವು ಬಂದ ಬಳಿಕ. ಹೀಗಾಗಿ ಮಕ್ಕಳ ಪರೀಕ್ಷಾ ತಯಾರಿ ಚೆನ್ನಾಗಿರ್ಲಿ ಅಂತ ಹೆತ್ತವರು ಬಯಸ್ತಾರೆ. ಪೋಷಕರು ಮಕ್ಕಳಿಗೆ ಪರೀಕ್ಷೆ ಹತ್ತಿರ ಬರ್ತಾ ಇದ್ದ ಹಾಗೆ ಒತ್ತಡ ಹೇರಲು ಶುರು ಮಾಡ್ತಾರೆ. ಆದರೆ ಮಕ್ಕಳ ಶೈಕ್ಷಣಿಕ ಜೀವನದ ಪರೀಕ್ಷೆಯ ಅವಧಿಯಲ್ಲಿ ಪೋಷಕರು ಮಕ್ಕಳಿಗೆ ಬೆಂಬಲವನ್ನ ನೀಡಬೇಕು. ಈ ಸಮಯದಲ್ಲಿ ಪೋಷಕರಿಗೂ ಒಂದಿಷ್ಟು ಜವಾಬ್ದಾರಿಗಳಿರ್ತವೆ. ಈ ಎಲ್ಲಾ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಿದ್ರೆ ಮಕ್ಕಳು ಕೂಡ ಯಾವುದೇ ಭಯ ಆತಂಕ ಇಲ್ಲದೆ ಪರೀಕ್ಷೆಯನ್ನ ಆತ್ಮವಿಶ್ವಾಸದಿಂದ ಎದುರಿಸ್ತಾರೆ. ಹೀಗಾಗಿ ಮಕ್ಕಳ ಮೇಲೆ ಒತ್ತಡ ಬೇಡ. ಪರೀಕ್ಷೆ ಸಮಯ ಹತ್ತಿರ ಬರ್ತಿದ್ದ ಹಾಗೆ ಎಲ್ಲಾ ಹೆತ್ತವರು ಮಾಡೋ ತಪ್ಪೆಂದ್ರೆ ಮಕ್ಕಳ ಮೇಲೆ ಓದು ಅಂತ ಒತ್ತಡ ಹಾಕೋದು. ಇದರಿಂದ ಮಕ್ಕಳು ಮಾನಸಿಕ ಒತ್ತಡವನ್ನ ಅನುಭವಿಸ್ತಾರೆ. ಮಕ್ಕಳ ಮೇಲೆ ಒತ್ತಡ ಹಾಕುವ ಕೆಲಸವನ್ನ ಮೊದಲು ನಿಲ್ಲಿಸಿ. ಈಗ ಓದಿದ್ರೆ ಮುಂದೆ ಭವಿಷ್ಯಕ್ಕೆ ಎಷ್ಟು ಪ್ರಯೋಜನ ಆಗತ್ತೆ ಅನ್ನೋದನ್ನ ತಿಳಿ ಹೇಳಿ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಅರ್ಥ ಮಾಡ್ಕೋತಾರೆ. ಇನ್ನು ಮಕ್ಕಳಿಗೆ ನೀಡುವ ಆಹಾರದ ಮೇಲೆ ಗಮನ ಇರಲಿ. ಪರೀಕ್ಷೆ ಸಮಯ ಹತ್ತಿರ ಬರ್ತಿದ್ದಂತೆ ಮಕ್ಕಳು ಕೇಳ್ತಾರೆ ಅಂತ ಸಿಕ್ಕ ಆಹಾರವನ್ನ ನೀಡಬೇಡಿ. ಮಕ್ಕಳಿಗೆ ನೀಡುವ ಆಹಾರವು ಪೌಷ್ಟಿಕಾಂಶಯುಕ್ತವಾಗಿರಲಿ. ಸರಿಯಾದ ಸಮಯಕ್ಕೆ ಆಹಾರವನ್ನು ನೀಡುವ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಇದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮನೆಯ ವಾತಾವರಣ ಆರೋಗ್ಯಕರವಾಗಿರಲಿ. ಮಕ್ಕಳು ಓದುವ ಸಮಯದಲ್ಲಿ ಮನೆಯ ವಾತಾವರಣ ಪ್ರಶಾಂತವಾಗಿದ್ರೆ ಓದಿದ್ದೆಲ್ಲವೂ ನೆನಪಿನಲ್ಲಿ ಉಳಿಯುತ್ತೆ. ಈ ಸಮಯದಲ್ಲಿ ಕೇಬಲ್ ಕನೆಕ್ಷನ್ ನ ತೆಗೆಯೋದು ಕೂಡ ಒಳ್ಳೆಯದೇ. ಅದಲ್ಲದೆ ಹೆತ್ತವರು ಕೂಡ ಜೋರಾಗಿ ಫೋನ್ನಲ್ಲಿ ಮಾತನಾಡೋದು, ಮೊಬೈಲ್ ನೋಡ್ತಾ ಕುಳಿತುಕೊಳ್ಳೋದು, ಈ ಅಭ್ಯಾಸಗಳನ್ನ ನಿಮ್ಮ ಮಕ್ಕಳಿಗೋಸ್ಕರ ದೂರ ಇಡಿ. ಪ್ರಮುಖವಾಗಿ ಮಕ್ಕಳಿಗೆ ಹೆಚ್ಚು ಸಮಯ ನೀಡೋದನ್ನ ಮರಿಬೇಡಿ. ಪರೀಕ್ಷೆ ಸಮಯ ಹತ್ತಿರ ಬರ್ತಿದ್ದ ಹಾಗೆ ಮಕ್ಕಳ ಜೊತೆಗೆ ಹೆಚ್ಚು ಇರಿ. ಓದಲು ಕೂತ್ರೆ ಅವರಿಗೆ ಬೇಕಾದ ಅಗತ್ಯ ಮಾಹಿತಿಯನ್ನ ಒದಗಿಸಿ. ಓದುವಾಗ ಏನಾದ್ರೂ ಸಮಸ್ಯೆ ಆಗ್ತಿದ್ರೆ ಅದನ್ನ ಕೇಳಿರಿ. ಮಕ್ಕಳಿಗೆ ನಿಮ್ಮ ಜೊತೆಗೆ ಮುಕ್ತವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಅವರ ಭಾವನೆಗಳಿಗೆ ಸ್ಪಂದಿಸೋದು ಮುಖ್ಯ. ಇನ್ನು ಬಹುಮುಖ್ಯವಾಗಿ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಲೇಬೇಡಿ. ಪರೀಕ್ಷೆ ಸಮಯ ಹತ್ತಿರ ಬರ್ತಿದ್ದಂತೆ ಹೆಚ್ಚಿನವರು ಮಕ್ಕಳನ್ನ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಿ ಮಾತನಾಡೋದಿದೆ. ಇದು ಮಕ್ಕಳಿಗೆ ತಮ್ಮ ಬಗ್ಗೆ ಕೀಳರಿಮೆ ಭಾವ ಬೆಳೆಸುವಂತೆ ಮಾಡುತ್ತೆ. ಬೇರೆ ಮಕ್ಕಳ ಅಂಕವನ್ನ ನಿಮ್ಮ ಮಕ್ಕಳ ಮುಂದೆ ಹೇಳುವ ಅಭ್ಯಾಸ ಇದ್ರೆ ಅದನ್ನು ನಿಲ್ಲಿಸಿ. ನಿಮ್ಮ ಮಕ್ಕಳ ಸಾಮರ್ಥ್ಯದ ಬಗ್ಗೆ ನಿಮಗೆ ತಿಳಿದಿದ್ದು ಅವರನ್ನ ಸದಾ ಪ್ರೋತ್ಸಾಹಿಸುವ ಕೆಲಸ ಈ ಸಮಯದಲ್ಲಿ ಆಗ್ಲಿ. ಹೀಗಾಗಿ ಪರೀಕ್ಷಾ ಸಮಯದಲ್ಲಿ ಪೋಷಕರಿಗೂ ಒಂದಷ್ಟು ಜವಾಬ್ದಾರಿಗಳಿರ್ತವೆ. ಈ ಎಲ್ಲಾ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಿದ್ರೆ ಮಕ್ಕಳು ಕೂಡ ಯಾವುದೇ ಭಯ ಆತಂಕ ಇಲ್ಲದೆ ಪರೀಕ್ಷೆಯನ್ನ ಆತ್ಮವಿಶ್ವಾಸದಿಂದ ಎದುರಿಸ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.